ನೋವಿನಲ್ಲೇ ದೊಡ್ಮನೆಯಿಂದ ಅಪ್ಪು ಪುಣ್ಯ ಸ್ಮರಣೆ. ರಾಜಕೀಯ ಸಿನಿ ಗಣ್ಯರು ಅಭಿಮಾನಿಗಳಿಂದ ನಮನ. ನಾಳೆ ಅರಮನೆ ಮೈದಾನದ ಅನ್ನ ಸಂತರ್ಪಣೆಗೆ ಹೇಗಿದೆ ಸಿದ್ಧತೆ? ಬೆಂಗಳೂರಿನಲ್ಲಿ ಆಟೋ ಪ್ರಯಾಣವು ದುಬಾರಿ, ಹೋಟೆಲ್ನಲ್ಲೂ ಜೇಬಿಗೆ ಕತ್ತರಿ. ಬರಿಗಾಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ ಅಕ್ಷರ ಸಂತ ಹಾಜಬ್ಬ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ ಕುಟುಂಬದಿಂದ ಅಪ್ಪು ಸಮಾಧಿ ಮನೆಯಲ್ಲಿ ಪುಣ್ಯ ಸ್ಮರಣೆ. ಪುನೀತ್ ಮನೆಗೆ ರಾಜಕೀಯ ಸಿನಿ ಗಣ್ಯರ ದಂಡೆ ಭೇಟಿ. ಅಪ್ಪು ಸಮಾಧಿ ಬಳಿ ಕಣ್ಣೀರಿಟ್ಟ ನಟ ಸಿದ್ಧಾರ್ಥ್ ಹೇಳಿದ್ದೇನು ನೋಡೋಣ. ಅಪ್ಪು ಸ್ಮರಣೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪುನೀತ್ ರಾಜ್‌ಕುಮಾರ್ 11ನೇ ದಿನದ ತಿಥಿ ಕಾರ್ಯದ ಪ್ರಯುಕ್ತ ಕುಟುಂಬಸ್ಥರು ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಸದಾಶಿವನಗರದ ಮನೆಯಲ್ಲೂ ಪೂಜೆಯನ್ನ ಸಲ್ಲಿಸಿ ಅಪ್ಪುಗೆ ನಮನ ಸಲ್ಲಿಸಿದ್ರು. ಈ ವೇಳೆ ಕುಟುಂಬಸ್ಥರು ಪುನೀತ್ ಬಂಧು ಬಳಗ ಹಾಜರಿದ್ದು, ಪುನೀತ್ ತಿಥಿ ಕಾರ್ಯದಲ್ಲಿ ಹಿರಿಯ ನಟಿ ಸರೋಜಾದೇವಿ, ಕಡ್ಡಿಬುಡಿ ಚಂದ್ರು ಪಾಲ್ಗೊಂಡು ಅಪ್ಪು ಆತ್ಮಕ್ಕೆ ಶಾಂತಿ ಕೋರಿದ್ರು. ಉಪೇಂದ್ರ, ರವಿಚಂದ್ರನ್, ಶ್ರೀನಾಥ್, ಗಣೇಶ್, ಅಜಯ್ ರಾವ್, ಹಂಸಲೇಖ, ನಾಗಭರಣ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸದಾಶಿವನಗರದ ನಟ ಪುನೀತ್ ನಿವಾಸದಲ್ಲಿ ನಡೆದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅಪ್ಪು ಬಳಸುತ್ತಿದ್ದ ಬಟ್ಟೆ, ವಾಚ್ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಪುನೀತ್ಗೆ ಇಷ್ಟವಾದ ತಿನಿಸುಗಳನ್ನ ಇಟ್ಟು ನಮನ ಸಲ್ಲಿಸಲಾಯಿತು. ಈ ವೇಳೆ ಕುಟುಂಬಸ್ಥರು, ಬಂಧು ಬಳಗ, ಗಣ್ಯರು ಭಾಗಿಯಾಗಿದ್ರು. ಪುನೀತ್ ರಾಜ್‌ಕುಮಾರ್ ಅವರ 11ನೇ ದಿನದ ಕಾರ್ಯದ ಪೂಜೆ ನಂತರ ಸದಾಶಿವನಗರದ ಪುನೀತ್ ನಿವಾಸಕ್ಕೆ ರಾಜಕೀಯ ಗಣ್ಯರು, ಸಿನಿ ಗಣ್ಯರು ಭೇಟಿ ನೀಡಿದ್ರು. ಪುನೀತ್ ನಿವಾಸಕ್ಕೆ ಭೇಟಿ ನೀಡಿ ಗಣ್ಯರು ಪೂಜೆಯನ್ನ ಸಲ್ಲಿಸಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸಂಸದೆ ಸುಮಲತಾ ಸೇರಿದಂತೆ ನಟ ನಟಿಯರು ಅಪ್ಪು ನಿವಾಸಕ್ಕೆ ಭೇಟಿ ನೀಡಿದ್ರು. ಸದಾಶಿವನಗರದಲ್ಲಿರುವ ನಟ ಪುನೀತ್ ರಾಜ್‌ಕುಮಾರ್ ನಿವಾಸಕ್ಕೆ ನಟರಾದ ದೇವರಾಜ್, ಅವಿನಾಶ್, ಅರುಣ್ ಸಾಗರ್ ಆಗಮಿಸಿ ಅಪ್ಪು 11ನೇ ದಿನದ ಕಾರ್ಯದಲ್ಲಿ ಭಾಗಿಯಾದರು. ಅಲ್ಲದೆ ಹಿರಿಯ ನಟ ಓಂ ಸಾಯಿ ಪ್ರಕಾಶ್, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಕೂಡ ಆಗಮಿಸಿ ಪೂಜೆಯಲ್ಲಿ ಭಾಗಿಯಾದರು. ಚಿತ್ರೋದ್ಯಮ ಗಣ್ಯರು ಕೂಡ ಪುನೀತ್ 11ನೇ ದಿನದ ಕಾರ್ಯದಲ್ಲಿ ಪಾಲ್ಗೊಂಡರು. ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟು ಹಿರಿಯ ನಿರ್ದೇಶಕ ಸಾಯಿ ಪ್ರಕಾಶ್ ಮಾತನಾಡಿದ್ರು. ಅಪ್ಪು ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆ ಮಾಡಿದ್ದಾರೆ. 46 ವರ್ಷಕ್ಕೆ ಅಪ್ಪು ವಿಧಿವಶರಾಗಿರುವುದು ಬೇಸರದ ಸಂಗತಿ ಅಂತ ಸಾಯಿ ಪ್ರಕಾಶ್ ಭಾವುಕರಾದ್ರು. ಅಲ್ಲದೆ ಅಣ್ಣವರ ಜೊತೆ ಅಪ್ಪು ಯಾವಾಗಲೂ ಸಿಗ್ತಿದ್ರು. ಅಣ್ಣವರ ಜೊತೆ ಅಪ್ಪು ಕೂಡ ಸ್ವರ್ಗವಾಸಿಯಾಗಿದ್ದಾರೆ. ಅಪ್ಪು ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಅಂತ ನಿರ್ದೇಶಕ ಸಾಯಿ ಪ್ರಕಾಶ್ ನುಡಿದ್ರು. ಪುನೀತ್ ರಾಜ್‌ಕುಮಾರ್ ಸಮಾಧಿಗೆ ತೆಲುಗು ನಟ ಸಿದ್ಧಾರ್ಥ್ ನಮನಿಸಿದ್ದಾರೆ. ಪುನೀತ್ ಸಮಾಧಿ ಬಳಿ ಭಾವುಕರಾಗಿ ಸಿದ್ಧಾರ್ಥ್ ಕಣ್ಣೀರು ಹಾಕಿದ್ರು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಿದ್ಧಾರ್ಥ್ ಸಮಾಧಿಗೆ ಕಮಲ, ತುಳಸಿ ಹಾರ ಹಾಕಿ ನಮಿಸಿದ್ರು. ಅಪ್ಪು ಸಮಾಧಿ ಮುಂದೆ ಕುಳಿತು ಕಣ್ಣೀರು ಹಾಕಿದ ನಟ ಸಿದ್ಧಾರ್ಥ್ ಕಣ್ಣೀರು ಹಾಕುತ್ತಲೇ ಅಪ್ಪು ಬಗ್ಗೆ ಮಾತನಾಡಿದ್ರು. ಪುನೀತ್ ಇಲ್ಲ ಅನ್ನೋದನ್ನ ನಂಬಲು ಈಗಲೂ ಆಗ್ತಿಲ್ಲ. ಅಪ್ಪು ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ ಅಂತ ಸಿದ್ಧಾರ್ಥ್ ಹೇಳಿದ್ರು. ತುಂಬಾ ಸರಳ, ಪ್ರತಿಭಾನ್ವಿತ ನಟ ಪುನೀತ್ ಯಾವಾಗಲೂ ಜೀವಂತರಾಗಿರ್ತಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಅವರು ಸಂಪಾದಿಸಿದ್ದಾರೆ. ನಾನು ಹಲವು ಬಾರಿ ಭೇಟಿಯಾಗಿದ್ದು ಬೇರೆಯವರ ಬಗ್ಗೆ ಸದಾ ಒಳ್ಳೆಯ ಮಾತುಗಳನ್ನೇ ಆಡ್ತಿದ್ರು ಅಂತ ಸಿದ್ಧಾರ್ಥ್ ತಿಳಿಸಿದ್ರು. ಪುನೀತ್ ಅಭಿಮಾನಿಗಳಿಗೆ ನಾಳೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದು ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಪುನೀತ್ ನಿವಾಸದ ಬಳಿ ಮಾತನಾಡಿದ ಅವರು, ನವೆಂಬರ್ 16ರಂದು ಫಿಲ್ಮ್ ಚೇಂಬರ್ ಕಾರ್ಯಕ್ರಮ ಇದೆ. ಅಪ್ಪು ಸ್ಮರಣಾರ್ಥ ಏನು ಮಾಡಬೇಕು ಅದನ್ನ ಮಾಡ್ತೇವೆ ಎಂದು ತಿಳಿಸಿದರು. ಪುನೀತ್ಗೆ ವಿನೋದ್ ರಾಜ್ ತರ್ಪಣ ಅರ್ಪಿಸಿದ್ದಾರೆ. 11ನೇ ದಿನದ ಪುಣ್ಯಸ್ಮರಣೆ ಹಿನ್ನೆಲೆ ಕಾವೇರಿ ನದಿಯಲ್ಲಿ ತರ್ಪಣ ಅರ್ಪಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂ ಬಳಿ ಇರುವ ಸಂಗಮದಲ್ಲಿ ತಾಯಿ ಲೀಲಾವತಿ ಜೊತೆ ವಿನೋದ್ ರಾಜ್ ಕಾರ್ಯ ಮಾಡಿದ್ದಾರೆ. ಸ್ಥಳದಲ್ಲಿ ಆಶ್ಲೇಷ ಬಲಿ ಮತ್ತು ನಾರಾಯಣ ಬಲಿ ಪೂಜೆ ನೆರವೇರಿಸಿ ಕಾವೇರಿ ನದಿಯಲ್ಲಿ ತರ್ಪಣವನ್ನು ಬಿಟ್ಟು ಪುನೀತ್ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಪದ್ಮಶ್ರೀ ಅಲ್ಲ, ಪುನೀತ್ ಅಮರಶ್ರೀ ಅಂತ ಹೇಳಿದ್ಯಾರು? ಅಪ್ಪನ ಇಚ್ಛೆಯಂತೆ ಶಿಕ್ಷಣಕ್ಕೆ ಒತ್ತು ನೀಡಿದ್ದೇಗೆ ಅಪ್ಪು ಪುತ್ರಿ. ಬಿಬಿಎಂಪಿ ಆಯುಕ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದೇಗೆ ಪುನೀತ್ ಪತ್ನಿ ಅಶ್ವಿನಿ. ನೋಡೋಣ ಅಪ್ಪು ಅಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಪುಣ್ಯತಿಥಿ ಪೂಜೆ ಬಳಿಕ ಅಪ್ಪು ನೆನೆದು ನಟ ಶಿವರಾಜ್ ಕುಮಾರ್ ಭಾವುಕರಾದ್ರು. ಈ ವೇಳೆ ಪುನೀತ್ ನೆನಪಲ್ಲಿ ಪತ್ನಿ ಅಶ್ವಿನಿ ಕಣ್ಣೀರಾದ್ರು. ಅಲ್ಲದೆ ಚಿಕ್ಕಪ್ಪ ಪುನೀತ್ ನೆನೆದು ಶಿವರಾಜ್ ಕುಮಾರ್ ಪುತ್ರಿ ಬಿಕ್ಕಿ ಬಿಕ್ಕಿ ಅದ್ರು. ಬಳಿಕ 11ನೇ ದಿನದ ಕಾರ್ಯದಲ್ಲಿ ನೋವಿನಲ್ಲೇ ಯುವರತ್ನನಿಗೆ ಅಂತಿಮ ನಮನ ಸಲ್ಲಿಸಿ ಪುನೀತ್ ಆತ್ಮಕ್ಕೆ ಶಾಂತಿ ಕೋರಿದ್ರು. ಸಹೋದರ ಪುನೀತ್ ರಾಜ್ಕುಮಾರ್ ನೆನೆದು ಶಿವಣ್ಣ ಭಾವುಕರಾಗಿ ಮಾತುಗಳನ್ನ ಆಡಿದ್ದಾರೆ. ನಟ ಪುನೀತ್ ಕಾರ್ಯ ಮಾಡೋದಕ್ಕೆ ನೋವಾಗ್ತಿದೆ. ಪುನೀತ್ಗೆ ನಾವು ಇದನ್ನೆಲ್ಲ ಮಾಡಬೇಕಲ್ಲ ಎಂಬ ನೋವು ಕಾಡ್ತಿದೆ ಅಂತ ಕಂಠೀರವ ಸ್ಟುಡಿಯೋದಲ್ಲಿ ಶಿವರಾಜ್ ಕುಮಾರ್ ಹೇಳಿದ್ರು. ನೋವಿನೊಂದಿಗೆ ಪುನೀತ್ಗೆ ಕಾರ್ಯ ನೆರವೇರಿಸುತ್ತಿದ್ದೇವೆ. ಇಂದು ಮನೆಯಲ್ಲಿ 11ನೇ ದಿನದ ಕಾರ್ಯ ನಡೆಯುತ್ತೆ ಅಂತ ಶಿವಣ್ಣ ತಿಳಿಸಿದ್ರು. ಅಪ್ಪು ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಶಿವಣ್ಣ ಮನವಿ ಮಾಡಿದ್ದಾರೆ. ಅಪ್ಪು ಹಾಕಿಕೊಟ್ಟ ದಾರಿಯಲ್ಲಿ ಅಭಿಮಾನಿಗಳು ಸಾಗಬೇಕು. ಯಾರೂ ಕೂಡ ಪ್ರಾಣ ಕಳೆದುಕೊಳ್ಳಬೇಡಿ. ಇಂತಹ ಕೆಲಸ ಮಾಡಿದ್ರೆ ಅಪ್ಪುಗೂ ನೋವು ಕೊಟ್ಟಂತೆ. ಅಪ್ಪು ನಮ್ಮ ಜೊತೆಗೆ ಇದ್ದಾರೆ ಎಂದು ತಿಳಿದು ಜೀವನ ಮಾಡಿ ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಪುನೀತ್ ತಂದೆಗೆ ತಕ್ಕ ಮಗ ಇಷ್ಟು ಬೇಗ ಅಗಲಿ ಹೋಗ್ತಾರೆ ಎಂದು ತಿಳಿದಿರಲಿಲ್ಲ. ಇನ್ಮುಂದೆ ಏನು ಎಂಬುದು ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪುನೀತ್ ನನಗೆ ಮಗ ಇದ್ದಂತೆ ಇದ್ದ. ನನ್ನ ಮಗ ಹೋಗಿದ್ದಾನೆ ಎಂದು ನನಗೆ ಅನಿಸ್ತಾ ಇದೆ ಅಂತ ನಟ ಶಿವಣ್ಣ ಹೇಳಿದ್ರು. 13 ವರ್ಷ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನ್ನ ಮಗನೇ ಹೋಗ್ಬಿಟ್ಟಿದ್ದಾನೆ ಅಂತ ನನಗೊಂದು ಫೀಲ್ ಆಗ್ತದೆ. ಪದ್ಮಶ್ರೀ ಎಲ್ಲ ಯಾವ ಶ್ರೀ ಕೊಟ್ಟರು ಏನು? ನಟ ಪುನೀತ್ ರಾಜ್ಕುಮಾರ್ಗೆ ಪದ್ಮಶ್ರೀ ನೀಡುವ ವಿಚಾರವಾಗಿ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಪದ್ಮಶ್ರೀ ಅಲ್ಲ, ನಟ ಪುನೀತ್ ರಾಜ್ಕುಮಾರ್ ಅಮರಶ್ರೀ ಅಂತ ಹೇಳಿದ್ದಾರೆ. ಪುನೀತ್ ಎಂದಿಗೂ ಅಮರಶ್ರೀ, ಇದಕ್ಕಿಂತ ದೊಡ್ಡದು ಇಲ್ಲ. ಎಲ್ಲರ ಮನದಲ್ಲಿಯೂ ಪುನೀತ್ ಅಮರಶ್ರೀಯಾಗಿ ಇರ್ತಾರೆ ಅಂತ ಶಿವರಾಜ್ ಕುಮಾರ್ ತಿಳಿಸಿದ್ರು. ಆ ಶ್ರೀಗಿಂತ ದೊಡ್ಡ ಯಾವ ಶ್ರೀನೂ ಇಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಚ್ಛೆಯಂತೆ ಪುತ್ರಿ ವಂದಿತಾ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ಅಪ್ಪ ಪುನೀತ್ 11ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಳಿಕ ಪ್ಯಾಲೇಸ್ ರೋಡ್ನಲ್ಲಿರೋ ಸೋಫಿಯಾ ಸ್ಕೂಲ್ಗೆ ಎಕ್ಸಾಮ್ ಬರೆಯಲು ಆಗಮಿಸಿದ್ರು. ಆ ಮೂಲಕ ಅಪ್ಪನ ಇಚ್ಛೆಯಂತೆ ಓದಿಗೆ ಒತ್ತು ನೀಡಿ 10ನೇ ತರಗತಿ ಮೊದಲ ಸೆಮಿಸ್ಟರ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ವಂದಿತಾ ಭಾಗಿಯಾದರು. ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಪುನೀತ್ ನಿಧನದ ವೇಳೆ ಅಭಿಮಾನಿಗಳ ದರ್ಶನಕ್ಕೆ ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದಕ್ಕೆ ಕೃತಜ್ಞತೆ ಹೇಳಿದ್ದಾರೆ. ಪತ್ರದ ಮೂಲಕ ಪುನೀತ್ ಪತ್ನಿ ಅಶ್ವಿನಿ ಧನ್ಯವಾದ ಹೇಳಿದ್ದಾರೆ. ರಾಯಚೂರಿನಲ್ಲಿ ನಟ ಚೇತನ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ದಾರೆ. ಅಪ್ಪು ಮತ್ತು ನಮ್ಮ ಸ್ನೇಹ 13 ವರ್ಷಗಳದ್ದು. ಅಪ್ಪು ನಾನು ಒಟ್ಟಿಗೆ ಒಂದೇ ಜಿಮ್ನಲ್ಲಿ ವರ್ಕೌಟ್ ಮತ್ತು ಯೋಗ ಮಾಡ್ತಿದ್ವಿ. ಪುನೀತ್ ರಾಜ್ಕುಮಾರ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ರು. ಅಪ್ಪು ಸಾವಿನ ಬಳಿಕ ಕಣ್ಣು ದಾನ ಮಾಡಿ 4 ಜನರ ಬದುಕಿಗೆ ಬೆಳಕಾಗಿದ್ದಾರೆ. ನಾವು ಕೂಡ ಅಪ್ಪು ಅವರ ಆದರ್ಶದಂತೆ ದೇಹ ಮತ್ತು ಅಂಗಾಂಗಗಳ ದಾನ ಮಾಡಬೇಕು ಅಂತ ನಟ ಚೇತನ್ ಹೇಳಿದ್ದಾರೆ. ನಾಲ್ಕು ಜನರಿಗೆ ವಿಷನ್ ಸಿಕ್ಕಿದೆ, ಸೈಟ್ ಸಿಕ್ಕಿದೆ. ಅಪ್ಪುಗೆ ಪದ್ಮಶ್ರೀ ಪ್ರಶಸ್ತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ನಟ ಚೇತನ್ ಮಾತನಾಡಿದ್ದಾರೆ. ಪುನೀತ್ಗೆ ಪ್ರಶಸ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಪ್ಪು ಅವರ ಸಾಮಾಜಿಕ ಕಾಳಜಿ, ಒಳ್ಳೆಯತನ ಕಡಿಮೆಯಾಗಲ್ಲ. ಪ್ರಶಸ್ತಿಗಿಂತ ಅಪ್ಪು ವ್ಯಕ್ತಿತ್ವವೇ ಮುಖ್ಯವಾಗಿದ್ದು, ಅಪ್ಪು ರಾಜ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಅಂತ ನಟ ಚೇತನ್ ರಾಯಚೂರಿನಲ್ಲಿ ಹೇಳಿದ್ದಾರೆ. ಪ್ರಶಸ್ತಿಗಿಂತ ಅವ್ರ ವ್ಯಕ್ತಿತ್ವ ಮುಖ್ಯ. ಪ್ರಶಸ್ತಿ ಸಿಕ್ಕದ ಸಂತೋಷ, ಸಿಗದೇ ಇದ್ರೂ ಅದೇನು ವ್ಯತ್ಯಾಸ ಆಗಲ್ಲ. ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಸುಮಿತ್ರಾಬಾಯಿ ಅನ್ನೋ ಅಜ್ಜಿ ಕಡ್ಲೆಪುರಿ ಹಾರ ತಂದಿದ್ರು. ತುಮಕೂರು ಜಿಲ್ಲೆ ಗುಬ್ಬಿಯಿಂದ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿಗೆ ಕಡ್ಲೆಪುರಿ ಹಾರದೊಂದಿಗೆ ಸುಮಿತ್ರಾಬಾಯಿ ಬಂದಿದ್ರು. ಸುಮಿತ್ರಾಬಾಯಿ ಪುನೀತ್ರನ್ನ ಹಲವು ಬಾರಿ ಭೇಟಿಯಾಗಿದ್ರು. ಅಲ್ಲದೆ ಅಜ್ಜಿ ಸುಮಿತ್ರಾಗೆ ಪುನೀತ್ ಪತ್ನಿ ಅಶ್ವಿನಿ ಸೀರೆ ಕೊಟ್ಟಿದ್ರು. ಪುನೀತ್ ನಿಧನದಿಂದ ರಾತ್ರಿ ಇಡೀ ಕಡ್ಲೆಪುರಿ ಪೋಣಿಸಿ ಹಾರ ತಯಾರಿಸಿ ಅಪ್ಪು ಸಮಾಧಿ ಬಳಿ ತಂದಿದ್ರು. ಕೋಲಾರದ ಯಾವ ವೃತ್ತಕ್ಕೆ ಪುನೀತ್ ಹೆಸರು ನಾಮಕರಣ ಮಾಡಲಾಗಿದೆ? ಅಪ್ಪು ಪುಣ್ಯ ಸ್ಮರಣೆ ಪ್ರಯುಕ್ತ ರಕ್ತದಾನ ಮಾಡಿದ್ದಲ್ಲಿ ಗ್ರಾಮಸ್ಥರು, ಕಲಾವಿದರು ಪುನೀತ್ಗೆ ಗೌರವ ಸೂಚಿಸಿದ್ದೇಗೆ ನೋಡೋಣ. ಅಪ್ಪು ಅಜರಾಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಕಾರಹಳ್ಳಿ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ನಾಮಕರಣ ಮಾಡಲಾಗಿದೆ. ಕರವೇ ಸ್ವಾಮಿ ವಿವೇಕಾನಂದ ಯುವಕರ ಸಂಘದ ಆಶ್ರಯದಲ್ಲಿ ಅಪ್ಪು 11ನೇ ದಿನದ ಪುಣ್ಯ ಸ್ಮರಣೆ ನಡೆದಿದ್ದು, ಕಾರ್ಯಕ್ರಮದಲ್ಲಿ ನೂರಾರು ಅಪ್ಪು ಅಭಿಮಾನಿಗಳು ಆಗಮಿಸಿದ್ರು. ಈ ವೇಳೆ ಪುನೀತ್ಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಲಾಯಿತು.
ಮೈಸೂರು ತಾಲೂಕಿನ ರಮ್ಮನಹಳ್ಳಿ ಗ್ರಾಮದ ಹಲವು ಯುವಕರು ಪುನೀತ್ 11ನೇ ದಿನದ ಕಾರ್ಯದ ಪ್ರಯುಕ್ತ ರಕ್ತದಾನ ಮಾಡಿದ್ದಾರೆ. ಅಪ್ಪು ಮಾಡಿದ ಒಳ್ಳೆ ಕಾರ್ಯ ನೆನೆದು ನೇತ್ರದಾನ, ದೇಹದಾನ ಮಾಡೋಕೆ ನಿರ್ಧರಿಸಿ ಸಹಿ ಕೂಡ ಹಾಕಿದ್ರು. ಪುನೀತ್ ಹಾಕಿಕೊಟ್ಟ ಹಾದಿಯಲ್ಲಿ ನಡೀತೀವಿ ಅಂತ ಶಪಥ ಮಾಡಿ ಸಮಾಜಮುಖಿ ಕೆಲಸ ಮಾಡೋದಾಗಿ ಪ್ರತಿಜ್ಞೆ ಮಾಡಿದ್ರು. ರಾಮನಗರದಲ್ಲಿ ವಿನೂತನವಾಗಿ ಅಪ್ಪು ಪುಣ್ಯಸ್ಮರಣೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡ ಮುದುವಾಡಿ ಗ್ರಾಮಸ್ಥರು ರಕ್ತದಾನ ಶಿಬಿರ ಆಯೋಜಿಸಿದ್ದು ನೂರಾರು ಜನರು ರಕ್ತದಾನ ಮಾಡಿದ್ದಾರೆ. ಈ ಮೂಲಕ ಪುನೀತ್ ರಾಜ್ಕುಮಾರ್ಗೆ ಗ್ರಾಮಸ್ಥರು ಕಮ್ಮನಿ ಮಿಡಿದಿದ್ದಾರೆ. ಪುನೀತ್ ಪುಣ್ಯಸ್ಮರಣೆ ಪ್ರಯುಕ್ತ ದಾವಣಗೆರೆ ಕಲಾವಿದನೊಬ್ಬ ವಿಶೇಷ ರೀತಿಯಲ್ಲಿ ಗೌರವ ಸೂಚಿಸಿದ್ದಾನೆ. ಪುನೀತ್ ಅಭಿಮಾನಿಯಾಗಿರುವ ಕಲಾವಿದ ಜಯಕುಮಾರ್ ಬಾಯಿಂದ ಪುನೀತ್ ಚಿತ್ರ ಬಿಡಿಸಿದ್ದಾನೆ. ಹರಿಹರ ನಗರದ ನಿವಾಸಿ ಜಯಕುಮಾರ್ ಬಾಯಲ್ಲಿ ಕುಂಚ ಹಿಡಿದು ತನ್ನ ನೆಚ್ಚಿನ ನಟನ ಚಿತ್ರ ಬಿಡಿಸಿದ್ದಾರೆ. ಅಲ್ಲದೆ 10 ಜನರಿಗೆ ಪುನೀತ್ ಚಿತ್ರದ ಹಚ್ಚೆ ಹಾಕಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ನಟ ಪುನೀತ್ ರಾಜ್ಕುಮಾರ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಅಜ್ಜವಾರ ಗ್ರಾಮಸ್ಥರು, ಸ್ಥಳೀಯರು, ಶಾಲಾ ವಿದ್ಯಾರ್ಥಿಗಳು ಅಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮೂಲಕ ಪುನೀತ್ಗೆ ನಮಿಸಿದರು. ಪುಣ್ಯಸ್ಮರಣೆ ಪ್ರಯುಕ್ತ ಗ್ರಾಮದಲ್ಲಿ ಅನ್ನದಾನ ಏರ್ಪಡಿಸಿದ್ದು ಕೇಸರಿಬಾತ್, ಪಲಾವ್ ವಿತರಿಸಿದ್ದಾರೆ. ಕೋಲಾರದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪುಣ್ಯಸ್ಮರಣೆ ಅನ್ನದಾನ ಆಯೋಜಿಸಿದ್ರು. ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ತಂಬಿಹಳ್ಳಿ ಗೇಟ್ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಅಪ್ಪು ಫೋಟೋಗೆ ನಮಸ್ಕರಿಸಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದ ಅಭಿಮಾನಿಗಳು ಅಪ್ಪು ಅಮರ್ ರಹೆ ಅಂತ ಘೋಷಣೆ ಕೂಗಿ ಅಭಿಮಾನ ವ್ಯಕ್ತಪಡಿಸಿದ್ರು. ನಟ ಪುನೀತ್ ರಾಜ್ಕುಮಾರ್ ಪುಣ್ಯತಿಥಿ ಹಿನ್ನೆಲೆ ಹೆಸರುಘಟ್ಟ ಗ್ರಾಮಸ್ಥರು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಸರುಘಟ್ಟ ಗ್ರಾಮದಲ್ಲಿ ಗ್ರಾಮಸ್ಥರು ಇಡೀ ದಿನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಉಪಹಾರಕ್ಕಾಗಿ ರೈಸ್ ಬಾತ್, ಪಾಯಸ, ಸಿಹಿ, ಊಟಕ್ಕಾಗಿ ಅನ್ನ, ಸಾಂಬಾರ್, ಪಲ್ಯ, ಹಪ್ಪಳ ವಿತರಣೆ ಮಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ಗೆ ತುಮಕೂರಿನಲ್ಲಿ ವಿಶೇಷ ರೀತಿಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಶಿರಾ ತಾಲೂಕಿನ ಭುವನಹಳ್ಳಿ ಗ್ರಾಮಸ್ಥರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ನಮಿಸಿದ್ದಾರೆ. ಮೆರವಣಿಗೆ ಮುಂದೆ ಮೇಣದ ಬತ್ತಿ ಹಿಡಿದು ಪುಟಾಣಿಗಳು ಸಾಗಿದ್ದು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಹಾಸನದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಭಾವಪೂರ್ಣವಾಗಿ ನಮನ ಸಲ್ಲಿಸಲಾಗಿದೆ. ಪುನೀತ್ರ 11ನೇ ದಿನದ ಪುಣ್ಯಸ್ಮರಣೆ ಪ್ರಯುಕ್ತ ಹಾಸನದ ಸಿಟಿ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ದೀಪ ಬೆಳಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕ್ಯಾಂಡಲ್ ಬೆಳಗಿ ಮಕ್ಕಳು ನಮನ ಸಲ್ಲಿಸಿದ್ರು. ಅಪ್ಪುಗೆ ಪುಟ್ಟ ಪುಟ್ಟ ಮಕ್ಕಳು ಪುಷ್ಪಾರ್ಚನೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಬೆಳಗಾವಿಯಲ್ಲಿ ಐಟಿ ಅಧಿಕಾರಿಗಳು ಯಾರಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ? ಸಂಪುಟ ಸಭೆಯಲ್ಲಿ ಹೊಸ ಮರಳು ನೀತಿ ಜಾರಿಗೆ ಕೈಗೊಂಡ ನಿರ್ಣಯವೇನು? ಹಾಸನಾಂಬೆಗೆ ಬರೆದ ಪತ್ರದಲ್ಲಿ ಭಕ್ತರು ಏನೆಲ್ಲ ಮನವಿ ಮಾಡಿದ್ದಾರೆ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ಚಿನ್ನಾಭರಣ ಅಂಗಡಿ ಮಾಲೀಕರಿಗೆ ಆದಾಯ ತೆರಿಗೆ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿಯ ಪ್ರತಿಷ್ಠಿತ ಪೋತದಾರ್ ಜ್ಯುವೆಲ್ಲರೀಸ್ ಅಂಗಡಿ ಮೇಲೆ ದಾಳಿ ಮಾಡಿದ್ದಾರೆ. ಕಡೆ ಬಜಾರ್ನಲ್ಲಿರುವ ಪೋತದಾರ್ ಜ್ಯುವೆಲ್ಲರ್ಸ್ ಮೇಲೆ ದಾಳಿ ಮಾಡಿದ್ದು, ಚಿನ್ನಾಭರಣ ಅಂಗಡಿ ಮಾಲೀಕ ಅನಿಲ್ ಪೋತದಾರ್ ಜಾಧವ್ ನಗರದ ನಿವಾಸದ ಮೇಲೂ ರೇಡ್ ಮಾಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿದ್ದಾರೆ. ಬೆಳಗಾವಿ ನಗರದಲ್ಲಿ ಏಕಕಾಲದಲ್ಲಿ 5 ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪೋತದಾರ ಜ್ಯುವೆಲ್ಲರ್ಸ್ ಶಾಪ್ ಮಾಲೀಕ ಅನಿಲ್ ಪೋತದಾರ ಸಹೋದರರಾದ ಸಂಜೀವ್ ಮತ್ತು ರಾಜೀವ್ ಮನೆ ಮೇಲೆ ಕೂಡ ರೇಡ್ ನಡೆದಿದೆ. ತಿಳಕವಾಡಿಯಲ್ಲಿರುವ 2 ನಿವಾಸದಲ್ಲಿ ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಜಾಧವ್ ನಗರದಲ್ಲಿರುವ ಇನ್ನೋರ್ವ ಸಹೋದರನ ಮಗ ನಿಶಿಲ್ ಪೋತದಾರ್ ಮನೆ ಮೇಲೆಯೂ ದಾಳಿ ಮಾಡಿದ್ದು, ಚಿನ್ನಾಭರಣ ಖರೀದಿ ಮತ್ತು ಆಸ್ತಿ ಖರೀದಿ ಪತ್ರಗಳು ಸೇರಿ ಕೆಲ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹೊಸ ಮರಳು ನೀತಿ ಜಾರಿಗೆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಸಂಪುಟ ಸಭೆ ಬಳಿಕ ಮಾತನಾಡಿದ ಸಚಿವ ಮಾಧುಸ್ವಾಮಿ, ಆನ್ಲೈನ್ನಲ್ಲಿ ಮರಳು ಖರೀದಿ ಮಾಡಲು ಅವಕಾಶ ನೀಡಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕವಾಗಿ ಸೆಸ್ ವ್ಯಾಪ್ತಿಯ ಹೊರಗೆ ನೀರಿನಲ್ಲಿ ಯಂತ್ರ ಬಳಸದೆ ಸಾಂಪ್ರದಾಯಿಕ ಮರಳುಗಾರಿಕೆಗೆ ಅವಕಾಶ ಕಲ್ಪಿಸುವುದಾಗಿ ಹೇಳಿದರು. ಇನ್ನು ನದಿ ಮರಳಿಗೆ ದರ ನಿಗದಿ ಮಾಡಿದ್ದು, 1 ಮೆಟ್ರಿಕ್ ಟನ್ಗೆ 700 ರೂಪಾಯಿ ನಿಗದಿ ಮಾಡಲಾಗಿದೆ. ಕೋಲಾರ
ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘ ಪ್ರತ್ಯೇಕಿಸಿ ಸಂಪುಟ ಸಭೆ ನಿರ್ಣಯ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಿಸಲಾಗಿದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಒತ್ತಾಸೆಯಂತೆ ಕೋಚಿಮುಲ್ ಪ್ರತ್ಯೇಕಿಸಲಾಗಿದ್ದು, ಸಂಪುಟ ಸಭೆಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಧನ್ಯವಾದ ತಿಳಿಸಿದ್ದಾರೆ. 13 ವರ್ಷಗಳ ನಂತರ ಚನ್ನಪಟ್ಟಣ ನಗರಸಭೆ ಜೆಡಿಎಸ್ ತೆಕ್ಕೆಗೆ ಬಿದ್ದಿದೆ. ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ನ ಪ್ರಶಾಂತ್, ಉಪಾಧ್ಯಕ್ಷರಾಗಿ ಜೆಡಿಎಸ್ ಸದಸ್ಯೆ ಹಸೀನಾ ಫರ್ಹೀನ್ ಆಯ್ಕೆಯಾಗಿದ್ದಾರೆ. ಚನ್ನಪಟ್ಟಣ ನಗರಸಭೆಯ 31 ಸ್ಥಾನಗಳಲ್ಲಿ ಜೆಡಿಎಸ್ 16, ಬಿಜೆಪಿ 7, ಕಾಂಗ್ರೆಸ್ 7 ಹಾಗೂ ಒಬ್ಬ ಪಕ್ಷೇತರ ಸದಸ್ಯರಿದ್ದು, ಬಿಜೆಪಿ ಕಾಂಗ್ರೆಸ್ನಿಂದ ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ. ಹೀಗಾಗಿ ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಹೋರಿ ಬೆದರಿಸುವ ಸ್ಪರ್ಧೆ ವೇಳೆ ಯುವಕನಿಗೆ ಹೋರಿ ತಿವಿದಿದೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಬೆಳಗುತ್ತಿಯಲ್ಲಿ ಘಟನೆ ನಡೆದಿದೆ. ಸಾಂಪ್ರದಾಯಿಕ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ 4 ಹಗ್ಗಗಳಿಂದ ಹೋರಿಯನ್ನ ಯುವಕರು ಹಿಡಿದಿದ್ರು. ಈ ವೇಳೆ ಮುಂದೆ ಹೋಗ್ತಿದ್ದ ಯುವಕನಿಗೆ ಹೋರಿ ತಿವಿದಿದ್ದು, ಹೋರಿಯಿಂದ ಕುಮ್ಮಿಸಿಕೊಂಡ್ರು. ಎದ್ದು ಅದೇ ಹೋರಿಯನ್ನ ಯುವಕ ಹಿಡಿದುಕೊಂಡು ಹೋಗಿದ್ದಾನೆ. ಹಾಸನಾಂಬೆಗೆ ಬರೆದಿರೋ ಪತ್ರದಲ್ಲಿ ಭಕ್ತನೊಬ್ಬ ರಾಜಕಾರಣಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾನೆ. ಧರ್ಮಾತ್ಮ ಪುನೀತ್ ರಾಜ್ಕುಮಾರ್ ಸಾಯುವ ಬದಲಿಗೆ ರಾಜಕೀಯದಲ್ಲಿ ನಾಟಕ ಮಾಡಿ ಅವರು ತಿಂದು ಮರಿಮಕ್ಕಳು ತಿಂದು ತೆಗೆದ್ರು ಕರಗದಷ್ಟು ಆಸ್ತಿ ಮಾಡಿ ಸಭೆಗಳಲ್ಲಿ ನಾಟಕ ಮಾಡುವವರನ್ನು ಸಾಯಿಸು ಎಂದು ಪತ್ರ ಬರೆದಿದ್ದಾನೆ. ಅಲ್ಲದೆ ನಿನ್ನೆ ಮೊನ್ನೆ ಬಂದ ಕೆಲ ರಾಜಕಾರಣಿಗಳು ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡು ಬೀಗ್ತಾರಲ್ಲ, ಅವರಿಗೆ ಕರ್ಮದ ಸಾವು ಬರಲಿ. ಪುನೀತ್ ಇದ್ದಿದ್ರೆ 4 ಜನ ನೆಮ್ಮದಿಯಿಂದ ಇರ್ತಿದ್ರು ತಾಯಿ ಅಂತ ರಾಜಕಾರಣಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರೋ ಪತ್ರ ಪತ್ತೆಯಾಗಿದೆ. ಹಾಸನಾಂಬೆಗೆ ಭಕ್ತರು ಡಿಫರೆಂಟ್ ಆಗಿ ಬೇಡಿಕೆ ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಲ್ಲಿ 10 ಜನರು ಹಾಸನಾಂಬೆ ದೇವಿಗೆ ಪತ್ರ ಬರೆದು ಬೇಡಿಕೊಂಡಿದ್ದಾರೆ. ಬೇಡಿಕೆ ಈಡೇರಿದ್ರೆ ಹಣ ಕೊಡೋ ಆಫರ್ ಕೊಟ್ಟಿದ್ದು, ಗಂಡನಿಗೆ ಕುಡಿತದ ಚಟ ಹೋಗ್ಲಿ, ಮಗನಿಗೆ ಮದುವೆಯಾಗ್ಲಿ, ಒಂದು ಗಂಡು ಮಗು ಕರುಣಿಸು, ವರ್ಷದೊಳಗೆ ಮನೆಯಾಗ್ಲಿ, SSLC ಪಾಸ್ ಮಾಡು, PUCಯಲ್ಲಿ 90ರಷ್ಟು ಅಂಕ ಬರಲಿ ಅಂತ ಕೋರಿದ್ದಾರೆ. ಮತ್ತೊಬ್ಬ ಯುವತಿ ತಾನು ಇಷ್ಟಪಟ್ಟ ಹುಡುಗನ ಜೊತೆಯಲ್ಲೇ ಮದುವೆ ಮಾಡಿಸುವಂತ ಹಾಸನಾಂಬೆಗೆ ರಕ್ತದಲ್ಲಿ ಪತ್ರ ಬರೆದು ಬೇಡಿಕೊಂಡಿದ್ದಾಳೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲು ಸಿದ್ಧತೆ ನಡೆಸಿದ್ದು, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸುವರ್ಣಸೌಧಕ್ಕೆ ಭೇಟಿ ನೀಡಿದ್ರು. ಅಧಿವೇಶನದ ಸಿದ್ಧತೆ ಸಂಬಂಧ ಜಿಲ್ಲಾಧಿಕಾರಿ, ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಹೊರಟ್ಟಿ, ಅಧಿವೇಶನದ ವೆಚ್ಚ ಕಡಿಮೆ ಮಾಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲು ನಿರ್ದೇಶನ ನೀಡಿದ್ರು. ಬೆಂಗಳೂರು ನಗರದಲ್ಲಿ ಆಟೋ ಪ್ರಯಾಣ ದರ ಎಷ್ಟು ಹೆಚ್ಚಾಗಿದೆ? ಮೊದಲ ದಿನವೇ ಹೋಟೆಲ್ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದ್ದೇಗೆ? ಮಹಾಮಳೆಗೆ ತತ್ತರಿಸಿದ ತಮಿಳುನಾಡಿನಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾರ್ವಜನಿಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರು ನಗರದಲ್ಲಿ ಕನಿಷ್ಠ ದರ 25 ರೂಪಾಯಿಯಿಂದ 30 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನಂತರ ಪ್ರತಿ ಕಿಲೋಮೀಟರ್ ದರ 15 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇನ್ನು 20 ಕೆಜಿ ಮೇಲ್ಪಟ್ಟ ಲಗೇಜ್ಗೆ 5 ರೂಪಾಯಿ ಬಾಡಿಗೆ ನಿಗದಿಪಡಿಸಿದ್ದು, 50 ಕೆಜಿವರೆಗೆ ಮಾತ್ರ ಲಗೇಜ್ ಸಾಗಿಸಲು ಅವಕಾಶ ನೀಡಲಾಗಿದೆ. ಹೋಟೆಲ್ ಗ್ರಾಹಕರಿಗೆ ಇಂದಿನಿಂದಲೇ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಊಟ ತಿಂಡಿ ತಿನಿಸುಗಳ ಬೆಲೆಯಲ್ಲಿ 10% ಹೆಚ್ಚಾಗಿದ್ದು, ಗ್ರಾಹಕರಿಗೆ ಹೋಟೆಲ್ ಫುಡ್ ಹೊರೆಯಾಗಿದೆ. ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ದರ ಹೆಚ್ಚಳ ಮಾಡಿದೆ. ರಾಜ್ಯದ ಎಲ್ಲಾ ಹೋಟೆಲ್ಗಳಲ್ಲೂ ಇಂದಿನಿಂದ ಹಂತ ಹಂತವಾಗಿ ಬೆಲೆ ಏರಿಕೆ ಮಾಡಲಾಗಿದೆ. ವಾಣಿಜ್ಯ ಅಡುಗೆ ಅನಿಲ, ದಿನಸಿ ಸಾಮಗ್ರಿ, ಅಡುಗೆ ಎಣ್ಣೆಯ ಬೆಲೆ ಹೆಚ್ಚಾಗಿರೋದ್ರಿಂದ ದರ ಹೆಚ್ಚಿಸಲಾಗಿದೆ. ತಮಿಳುನಾಡಿನಲ್ಲಿ ಮಹಾಮಳೆ ಮುಂದುವರೆದಿದ್ದು, ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ. ಚೆನ್ನೈ ಮಹಾನಗರ ಮಹಾಮಳೆಗೆ ಸ್ತಬ್ಧವಾಗಿದ್ದು, ಚೆನ್ನೈ ಏರ್ಪೋರ್ಟ್, ರನ್ವೇ ಕೂಡ ಕ್ಲೋಸ್ ಆಗಿದೆ. ಭಾರೀ ಮಳೆಗೆ ಚೆನ್ನೈ ಲೋಕಲ್ ಟ್ರೈನ್ಗಳು ಕಾರ್ಯಾಚರಣೆ ನಿಲ್ಲಿಸಿವೆ. ತಮಿಳುನಾಡಿನ ತಿರುವಳ್ಳೂರ್, ಚೆಂಗಲ್ಪಟ್ಟು, ಕಾಂಚೀಪುರಂ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ ಮುನ್ಸೂಚನೆ ನೀಡಿದ್ದು, ರೆಡ್ ಅಲರ್ಟ್ ಘೋಷಿಸಿದೆ.
ತಮಿಳುನಾಡಿನಲ್ಲಿ ಮಹಾಮಳೆಯ ಆರ್ಭಟ ಜೋರಾಗಿದ್ದು ಚೆನ್ನೈ ಮಹಾನಗರ ಅಕ್ಷರಶಃ ಮುಳುಗಿ ಹೋಗಿದೆ. ಕಳೆದ 12 ಗಂಟೆ ಅವಧಿಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚೆನ್ನೈನ ಹಲವು ರಸ್ತೆಗಳು ಕೆರೆಗಳಂತಾಗಿದ್ದು ವಾಹನ ಸವಾರರು ತೀವ್ರ ಪರದಾಡುತ್ತಿದ್ದಾರೆ. ಭಾರೀ ಮಳೆಗೆ ಚೇಂಬರಂಬಾಕ್ಕಂ, ಪೋಂಡಿ, ಪುಳೆಲ್ ಡ್ಯಾಂಗಳು ಭರ್ತಿಯಾಗಿದ್ದು ಚೆನ್ನೈನ ಉತ್ತರ ದಕ್ಷಿಣ ಭಾಗದ ಹಲವೆಡೆ ಜಲಾವೃತವಾಗಿದೆ. ತಮಿಳುನಾಡಿನಲ್ಲಿ ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದು ಮಳೆ ಹಾನಿಯ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಪ್ರಧಾನಿಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಅಗತ್ಯ ನೆರವು ನೀಡುವುದಾಗಿ ಪ್ರಧಾನಿ ಮೋದಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ಚೆನ್ನೈ ಸೇರಿದಂತೆ ವಿವಿಧೆಡೆ ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸ್ಟಾಲಿನ್ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಸಂಕಷ್ಟಕ್ಕೊಳಗಾಗಿರೋ ಜನರ ಕಷ್ಟ ಆಲಿಸಿ ಸಂತ್ರಸ್ತರಿಗೆ ಆಹಾರ ಬಡಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಕರುನಾಡಿನಲ್ಲೂ ವರುಣನ ಅಬ್ಬರ ಜೋರಾಗಿದೆ. ರಾಜ್ಯದ ಮಲೆನಾಡು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 2 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಂಗಳವಾರದ ಬಳಿಕ ರಾಜ್ಯದಲ್ಲಿ ಮಳೆ ಕಡಿಮೆ ಆಗಲಿದೆ ಅಂತ ಹವಾಮಾನ ಇಲಾಖೆ ತಜ್ಞರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಯ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಾಧಕರಿಗೆ ರಾಷ್ಟ್ರಪತಿ ಕೋವಿಂದ್ರಿಂದ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. 7 ಸಾಧಕರಿಗೆ ಪದ್ಮ ವಿಭೂಷಣ, 10 ಸಾಧಕರಿಗೆ ಪದ್ಮಭೂಷಣ ಮತ್ತು 102 ಸಾಧಕರಿಗೆ ಪದ್ಮಶ್ರೀ ಪ್ರದಾನ ಮಾಡಲಾಗಿದೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಪದ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅಕ್ಷರ ಸಂತ ಹರೇಕಳ ಹಾಜಬಾರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹರೇಕಳ ಹಾಜಪ್ಪ ಚಪ್ಪಲಿ ಬಿಚ್ಚಿಟ್ಟು ಬರಿಗಾಲಿನಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ರು. ಇಂದು ಎಲ್ಕೆ ಅಡ್ವಾಣಿಯವರ 94ನೇ ಜನ್ಮದಿನ. ಹೀಗಾಗಿ ಎಲ್ಕೆ ಅಡ್ವಾಣಿ ನಿವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ನೀಡಿದ್ರು. ಇದೇ ವೇಳೆ ಎಲ್ಕೆ ಅಡ್ವಾಣಿಗೆ ಬಿಜೆಪಿ ನಾಯಕರು ಜನ್ಮದಿನದ ಶುಭಾಶಯ ಕೋರಿದ್ರು.